ನಮಸ್ಕಾರ. ಸುಲಭದ ಸೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಮ್. ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು, ಒಂದು ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಇರುತ್ತೆ. ಕಾರಣ ಏನು ಅಂತಂದ್ರೆ ಮೆಟ್ರೋ ಸಿಟಿ. ಬೆಂಗಳೂರಲ್ಲಿ ಮನೆ ಕಟ್ಟುವಂತಹ ಆಸೆ ಕೇವಲ ರಾಜ್ಯದವರಿಗೆ ಅಥವಾ ಬೆಂಗಳೂರಲ್ಲಿ ವಾಸ ಮಾಡೋ ಜನರಿಗೆ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬಂದವರು ಕೂಡ ಬೆಂಗಳೂರಲ್ಲಿ ಒಂದು ಮನೆ ಇರಬೇಕು ಅಂತ ಹೇಳಿ ಬಯಸ್ತಾರೆ. ಯಾಕಂದ್ರೆ ಇಲ್ಲಿರುವಂತಹ ವಾತಾವರಣ ಆಗಿರಬಹುದು, ಅಥವಾ ಇಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಅಥವಾ ಇಲ್ಲಿರುವಂತಹ ಡೆವಲಪ್ಮೆಂಟ್ ಆಗಿರಬಹುದು, ಇರುವಂತಹ ಜಾಬ್ ಅಪಾರ್ಚುನಿಟಿ ಆಗಿರಬಹುದು. ಹಾಗಾದ್ರೆ ಕೈಗೆಟುಕೋ ಬೆಲೆಯಲ್ಲಿ ಬೆಂಗಳೂರಲ್ಲಿ ಯಾವ ಭಾಗದಲ್ಲಿ ನಿಮಗೆ ಒಳ್ಳೆ ಸೈಟ್ ಸಿಗುತ್ತೆ, ಮನೆ ಕಟ್ಟೋದಕ್ಕೆ ನಿಮ್ಗೆ ಏನಾದರೂ ಸಹಾಯ ಆಗುತ್ತಾ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ. ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಬೆಂಗಳೂರಿನ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಸೈಟ್ ಕೈಗೆಟುಕೋ ಬೆಲೆಯಲ್ಲಿ ಕೊಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇನ್ಯಾಕ್ ತಡ, ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ನಮ್ಮ ಜೊತೆಗೆ ಎಂಕೆಬಿ ಇಂದ ಬಂದಿರುವಂತಹ ಇಬ್ಬರು ಅತಿಥಿಗಳಿದ್ದಾರೆ, ನಾಗರತ್ನ ಅವರು ಮತ್ತು ರಶ್ಮಿ ಅವರು. ನಾಗರತ್ನ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಶ್ಮಿ ಅವರೇ ನಿಮಗೂ ಕೂಡ ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ನಾಗರತ್ನ ಅವರೇ, ನಾನು ಅವಾಗಲೇ ಹೇಳ್ದಂಗೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅನ್ನೋ ಕನಸು ಕೇವಲ ಕರ್ನಾಟಕದವ್ರಿಗಷ್ಟೇ ಅಲ್ಲ, ಭಾರತದಿಂದ ಸಾಕಷ್ಟು ಜನ ಇಲ್ಲಿ ಬಂದಿರ್ತಾರೆ, ಅವರೆಲ್ಲರಿಗೂ ಕೂಡ ಇರುತ್ತೆ. ಸೊ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ಕೊಡಿ, ಎಲ್ಲಿ ಸ್ಟಾರ್ಟ್ ಆಗ್ತಿದೆ? ಖಂಡಿತ ಮೇಡಮ್. ಮೊದಲನೇದಾಗಿ ಈಗ ನಾವು ಹೊಸದಾಗಿ ಮಾಡಿರುವಂಥ ಪ್ರಾಜೆಕ್ಟು ಏನು ತಾವರೆಕೆರೆ ಸರ್ಕಲಿಂದ ಕೇವಲ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು, ಸೊಂಡೆಕೊಪ್ಪದಲ್ಲಿ ಮಾಡಿರುವಂಥದ್ದು. ಇದು ಮೆಜೆಸ್ಟಿಕ್ಕಿಂದ ಕೇವಲ ನಿಮಗೊಂದು 25ಇಂದ ಒಂದು 27 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಸೊ ನಿಮಗೆ ಸಿಟಿಯಿಂದ ಅಂತಂದರೆ ನಾವು ಈ NH4 ಹೈವೇ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಆದರೆ ನಿಮಗೊಂದು 8 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ತಾವರೆಕೆರೆ ಸರ್ಕಲಿಂದ ಕೇವಲ ಒಂದು 5ರಿಂದ 6 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಅಪ್ಕಮಿಂಗ್ ಸಿಟಿ ಲಿಮಿಟ್ಸ್ ಈಗ ಮಹಾನಗರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸೈಟ್ ತಗೋಬೇಕು, ನಮ್ಮದೇ ಆದಂಥ ಒಂದು ಜಾಗ ತಗೋಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಕೇವಲ ಒಂದು 6.5 ಲಕ್ಷಕ್ಕೆ ಒಂದು 20-30 ನಿವೇಶನ ನೀಡ್ತಾ ಇದ್ದೀವಿ, 13 ಲಕ್ಷಕ್ಕೆ 30-40 ನಿವೇಶನ ನೀಡ್ತಾ ಇದ್ದೀವಿ. ಮಹಾನಗರದಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ, ನಾವು ಸಿಟಿ ಲಿಮಿಟ್ಸಲ್ಲೇ ಒಂದು ಜಾಗ ಪರ್ಚೇಸ್ ಮಾಡಬೇಕು, ಸಿಟಿಗೆ ಹತ್ರ ಆಗುವಂಥ ಒಂದು ಜಾಗದಲ್ಲೇ ಇರಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಈಗಿರುವಂಥ ದುಬಾರಿ ಬೆಲೆಯಲ್ಲಿ ಸ್ವಲ್ಪ ಕಷ್ಟನೇ ನಮಗೆ ಬರುವಂಥ ಒಂದು ಚಿಕ್ಕ ಪುಟ್ಟ ಸಂಬಳದಲ್ಲಿ ಇರುವಂಥ ಒಂದು ಚಿಕ್ಕ ಪುಟ್ಟ ಬಜೆಟಲ್ಲಿ ಮಹಾನಗರದಲ್ಲಿ ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಸೈಟ್ ಕೊಳ್ಳೋದು ಕಷ್ಟ. ಇದು ಮುಂದಿನ ದಿನಗಳಲ್ಲಿ ಸಿಟಿ ಲಿಮಿಟ್ಸಿಗೆ ಬರೋ ಅಂಥದ್ದು. ನೀವು ಕೂಡ ಒಂದು ಸೈಟ್ ಮಹಾನಗರದಲ್ಲಿ ಮಾಡ್ಕೋಬಹುದು, ನಿಮ್ಮದೇ ಆದಂಥ ಒಂದು ಜಾಗದಲ್ಲಿ ನಿಮ್ಮದೇ ಆದಂಥ ಒಂದು ಸೂರು ಕಟ್ಕೋಬಹುದು ಅಂತ. ಸೊ ಒಂದು ಕಡಿಮೆ ಬಜೆಟಲ್ಲಿ ಎಲ್ಲ ಗ್ರಾಹಕರಿಗೂ ಅವ್ರ ಕೈಗೆಟುಕುವ ಬೆಲೆಯಲ್ಲಿ ಎಂಕೆಬಿ ಸಂಸ್ಥೆ ನಿವೇಶನ ನೀಡ್ತಾ ಇದೆ. ಸೊ ಖಂಡಿತ ಯಾರೆಲ್ಲ ಒಂದು ಮಹಾನಗರದಲ್ಲಿ ಒಂದು ಚಿಕ್ಕ ಬಜೆಟ್ ಇಟ್ಕೊಂಡು ಒಂದು ಸೈಟ್ನ ನೋಡ್ತಾ ಇದ್ದೀವಿ, ಎಲ್ಲೋ ನಮ್ಮಲ್ಲಿ ಒಂದು ಚಿಕ್ಕ ಪುಟ್ಟ ಒಂದು ಸೇವಿಂಗ್ಸ್ ಇದೆ, ಒಂದು ಚಿಕ್ಕ ಅಮೌಂಟ್ ಇದೆ, ಸಿಟಿಗೆ ತುಂಬ ಹತ್ರ ಆಗುವಂಥದ್ದು, ಮುಂದಿನ ದಿನಗಳಲ್ಲಿ ನಮ್ಗೆ ಸಿಟಿಗೆ ಸೇರೋ ಅಂಥದ್ದು. ಸೊ ಇವತ್ತೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಒಂದು 5 ವರ್ಷದಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ಖಂಡಿತ ಇದು ಸೊಂಡೆಕೊಪ್ಪದಲ್ಲಿ ಮಾಡಿರುವಂಥ ಜಾಗ. ಇದು ತುಂಬ ಅನುಕೂಲತೆ ಇದೆ, ಎಲ್ಲ ಡೆವಲಪ್ಮೆಂಟ್ನೊಂದಿಗೆ 6.5 ಲಕ್ಷಕ್ಕೆ ಒಂದು ನಿವೇಶನ ನೀಡ್ತಾ ಇದ್ದೀವಿ, 13 ಲಕ್ಷಕ್ಕೆ ಒಂದು 30-40 ಸೈಟ್ನ ಕೊಡ್ತಾ ಇದ್ದೀವಿ 100%. ಸೊ ಇದು ಅಪ್ ಟು ನಿಮಗೆ ನೆಲಮಂಗಲದವರೆಗೂ ಈಗ ಪ್ರೆಸೆಂಟ್ ಮೆಟ್ರೋ ಬರ್ತಾ ಇದೆ, ಅಪ್ ಟು ಈಗ ತಾವರೆಕೆರೆವರೆಗೂ ಕೂಡ ನೆಕ್ಸ್ಟ್ ಮೆಟ್ರೋ ಬರುವಂಥದ್ದು. ಒಂದು 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎಲ್ಲ ಡೆವಲಪ್ಮೆಂಟ್ನೊಂದಿಗೆ ಸಿಗ್ತಾ ಇರುವಂಥದ್ದು ನಿಮಗೆ. ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಗೂಗಲಲ್ಲೇ ನಾವು ಇರುವಂಥ ಕಿಲೋಮೀಟರ್ ಕೂಡ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಾವು ಲೇಔಟ್ ಮಾಡಿದ್ದೀವಿ ಅಂತ ಕೂಡ ನೀವು ಚೆಕ್ ಮಾಡ್ಬೋದು, ಅಷ್ಟು ಹತ್ತಿರವಾಗಿ ನೀಡ್ತಾ ಇರುವಂಥದ್ದು. ಈಗ ಸಿಟಿ ಲಿಮಿಟ್ಸಲ್ಲೇ ಒಂದು ಸಿಟಿಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ಒಂದು 20-30 ಸೈಟ್ನ ನಾವು ಒಂದು 50ರಿಂದ 60 ಲಕ್ಷ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಆಸೆ ಇರುತ್ತೆ ಸಿಟಿಲೇ ತಗೋಬೇಕು, ನಾವು ಇರುವಂಥ ಅಕ್ಕಪಕ್ಕ ಮನೆ ಪಕ್ಕನೇ ಒಂದು ಸೈಟ್ ಮಾಡ್ಕೋಬೇಕು, ಒಂದು ಮನೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಬಟ್ ಇರುವಂಥ ಬಜೆಟ್ ಸಾಕಾಗೋದಿಲ್ಲ. ನನಗೆ ಬರ್ತಾ ಇರುವಂಥದ್ದು ಒಂದು 20-30 ಸಾವಿರ ರೂಪಾಯಿ ಸಂಬಳ ಇದೆ, ನನ್ನ ಹತ್ರ ಇರುವಂಥದ್ದು ಒಂದು 3 ಲಕ್ಷ ಬಜೆಟ್ ಇದೆ, ಅಷ್ಟೇ ಇರುವಂಥದ್ದು. ನಾನಾದರೂ ಒಂದು ಸೈಟ್ ತಗೊಂಡಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಳಿಗಾದ್ರೂ ಒಂದು ಸೈಟ್ ಮಾಡಬೇಕು ಅನ್ನೋರಿಗೆ ಖಂಡಿತ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಒಂದು 6.5 ಲಕ್ಷಕ್ಕೆ ನೀವು ಕೂಡ ನಿಮ್ಮದೇ ಆದಂಥ ಒಂದು ಸೈಟ್ ಮಾಡ್ಕೊಬಹುದು. ನಿಮ್ಮಲ್ಲಿ ಏನಿದೆ ಒಂದು ಬಜೆಟ್ನ ನೀವು ಪೇಮೆಂಟ್ ಮಾಡಿ ಸೊ ಹಂತವಾಗಿ ಕಟ್ಕೊಂಡು ಹೋಗೋ ಆಪ್ಷನ್ ಕೂಡ ಇರುತ್ತೆ ನಿಮಗೆ. ಸೊ ಏನೊಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಗೊಳ್ಳಿ, ಸಂಸ್ಥೆಗೆ ಬನ್ನಿ. ಸೊ ನಾವೇ ಖುದ್ದಾಗಿ ಭೇಟಿ ಮಾಡಿ ನಿಮಗೆ ಮಾಹಿತಿ ನೀಡ್ತೀವಿ, ಯಾವ ರೀತಿಯಾದಂಥ ನೀವು ಒಂದು ಸೈಟ್ ನೋಡ್ತಿದ್ದೀರಾ, ಯಾವ ರೀತಿಯಾದ ಡೆವಲಪ್ಮೆಂಟ್ ಆ ಲೇಔಟಲ್ಲಿ ನಾವು ಕೊಡ್ತಾ ಇದ್ದೀವಿ, ಸೊ ನಿಮಗೆ ಸಿಟಿಗೆ ಎಷ್ಟು ಹತ್ರ ಆಗತ್ತೆ, ಸುತ್ತಮುತ್ತ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ನೀಡಿ ಸೊ ಒಂದು ಫ್ಯಾಮಿಲಿಗೆ ಅಂತ ಒಂದು ಸೈಟ್ ವಿಸಿಟಿಂಗ್ ಕಳಿಸ್ತೀವಿ. ಸೊ ತುಂಬ ಅನುಕೂಲತೆ ಇದೆ. ಎಲ್ಲ ಏನಪ್ಪ 6.5 ಲಕ್ಷಕ್ಕೆ ಇಷ್ಟು ಕಡಿಮೆ ಬಜೆಟಲ್ಲಿ, ಅದು ಒಂದು 25-27 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ, ಕಿಲೋಮೀಟರ್ ಜಾಸ್ತಿ ದೂರ ಇರಬಹುದೇನೋ ಅಂತ ಖಂಡಿತ ಇಲ್ಲ. ಈಗ ನಾವು ಕುಂತಿದ್ದ ಜಾಗದಲ್ಲೇ ಗೂಗಲಲ್ಲೇ ಕೂಡ ಸರ್ಚ್ ಮಾಡ್ಕೋಬಹುದು, ಮೆಜೆಸ್ಟಿಕ್ಕಿಂದ ಸೊಂಡೆಕೊಪ್ಪ 8 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊಂಡೆಕೊಪ್ಪ ಮೇನ್ ರೋಡಿಂದ ಕೇವಲ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥದ್ದು.
ಬಸ್ ಫೆಸಿಲಿಟಿಗೂ ಎಲ್ಲ ತುಂಬಾ ಅನುಕೂಲತೆ ಇದೆ. ಪ್ರತಿಯೊಂದಕ್ಕೂ ಏನೊಂದು ಶಾಲಾ ಕಾಲೇಜ್ಗಳಿಗೂ ಅಷ್ಟೇ ಒಂದು ಪ್ರತಿಯೊಂದು ಅನುಕೂಲತೆ ಇದೆ. ಕೇವಲ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹೋದ್ರೆ ನಿಮಗೆ ಸೊಂಡೆಕೊಪ್ಪ ಸುತ್ತಮುತ್ತನೇ ಒಳ್ಳೊಳ್ಳೆ ಸ್ಕೂಲ್ಗಳಿದೆ. ಬಸ್ ಫೆಸಿಲಿಟಿಗೂ ಅಷ್ಟೇ ಮೇನ್ ರೋಡಿಗೆ ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. ಎಲ್ಲದಕ್ಕೂ ಅನುಕೂಲತೆ ಇದೆ. ನಾವೊಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಉತ್ತಮವಾದ ನಿವೇಶನ ನೋಡ್ತಾ ಇದ್ದೀವಿ ಅಂದ್ರೆ ಖಂಡಿತ ಒಂದು 6.5 ಲಕ್ಷಕ್ಕೆ 100% ಪರ್ಚೇಸ್ ಮಾಡಬಹುದು. ನೀವು ಇದೇ ನಿವೇಶನ ಮುಂದಿನ ದಿನಗಳಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ, ಇದೇ ಒಂದು 2 ವರ್ಷ ಬಿಟ್ಟು ನಾನು ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಖಂಡಿತ ಅಸಾಧ್ಯ. ಯಾಕಂದ್ರೆ ಈಗ ನಾವಿರುವಂತಹ ಸುತ್ತಮುತ್ತ ಪ್ರದೇಶದಲ್ಲೇ ಈಗ ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ. ಕಡಿಮೆ ಇಲ್ಲ ಅಂತ ಅಂದ್ರೂ 8,000 ರಿಂದ 9,000 ರೂಪಾಯಿ ಸ್ಕ್ವೇರ್ ಫೀಟ್ ಅಂತಾನೆ ಕೇಳ್ಬಹುದು. ಅದೇ ರೀತಿ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆಮೇಲೆ ಮತ್ತೆ ಇನ್ನೂ ನಿರಾಸೆ ಆಗುತ್ತೆ. ಸೊ ನಾವಾಗ ನೋಡಿದ್ವಿ, ಸೊ ತಗೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಖಂಡಿತ ಏನೋ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಖರೆ ಮಾಡಿ. ಸೊ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಬನ್ನಿ. ಎಲ್ಲೋ ಹೋಗಿ ಒಂದಿನ ಕಾಲಾವಕಾಶ ವೇಸ್ಟ್ ಮಾಡ್ತೀವಿ. ನಮ್ದೇ ಆದಂತ ಒಂದು ಸೈಟ್ ತಗೊಳ್ಳಿಕ್ಕೆ ಇದೊಂದು ಉತ್ತಮ ಅವಕಾಶ. ಎಷ್ಟೋ ಜನ ಬ್ಯಾಂಗ್ಳೂರಿಂದ ಆಚೆ ಕಡೆಯವರು ಕೂಡ ಬಂದಿರ್ತಾರೆ. ಸುಮಾರು ಒಂದು 10 ವರ್ಷ ಆಗಿದೆ, 15 ವರ್ಷ ಆಗಿದೆ. ಸೊ ನಾವೇನು ಮಹಾನಗರಕ್ಕೆ ಬಂದು ನಮ್ದೇ ಆದಂತ ಏನೋ ಒಂದು ಚಿಕ್ಕ ಸೇವಿಂಗ್ಸ್ ಇಟ್ಕೊಂಡಿಲ್ಲ, ಏನೋ ಒಂದು ಜಾಗ ಅಂತ ಏನು ಮಾಡ್ಕೊಂಡಿಲ್ಲ. ಬೇರೆ ಕಡೆ ಸೈಟ್ ಇದೆ ಅಂತ ಹೇಳೋದೇ ಒಂಥರ. ಅದೇ ಬ್ಯಾಂಗ್ಳೂರಲ್ಲಿ ಸೈಟ್ ಇದೆ ಅಂತ ಅಂದ್ರೆ ಎಷ್ಟೋ ಒಂಥರ ಬ್ಯಾಂಗ್ಳೂರಲ್ಲಿ ಸೈಟ್ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಒಂಥರ ಖುಷಿ ಆಗತ್ತೆ. ಸೊ ಆ ತರ ಇರುವಂತದ್ದು, ಅದು ಕಡಿಮೆ ಬಜೆಟ್ ಅಲ್ಲಿ ಸಿಟಿಗೆ ತುಂಬಾ ಹತ್ರ ಆಗುವಂಥದ್ದು, ಅಪ್ಕಮಿಂಗ್ ಸಿಟಿ ಲಿಮಿಟ್ಸ್ ಬರುವಂತದ್ದು. ಸೊ ಆ ಜಾಗದಲ್ಲಿ ಒಂದು ನಿವೇಶನ ಕೊಡ್ತಾ ಇರುವಂತದ್ದು. ಹಾಗಾಗಿ ಖಂಡಿತ ಒಂದು 6.5 ಲಕ್ಷಕ್ಕೆ 20-30 ನಿವೇಶನ ನೀಡ್ತಾ ಇದೀವಿ, 13 ಲಕ್ಷಕ್ಕೆ 30-40 ನಿವೇಶನ ನೀಡ್ತಾ ಇದೀವಿ. ಏನೋ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಖರೆ ಮಾಡಿ ಖಂಡಿತ ನೀವು ಕಡಿಮೆ ಬಜೆಟ್ ಅಲ್ಲೂ ಕೂಡ ಸೈಟ್ ನ ಸಿಟಿ ಲಿಮಿಟ್ಸ್ ಅಲ್ಲೇ ಮಾಡ್ಕೋಬಹುದು ಅಂತ ಹೇಳ್ತೀವಿ ಮೇಡಮ್. ರೈಟ್. ನಾಗರತ್ನ ಅವರೇ, ನನಗೆ ಪರ್ಸನಲ್ ಕ್ವಶನ್ ಇದು. ಪ್ರತಿ ಸಲಾನು ನಾವು ಶೋ ಮಾಡೋ ಟೈಮಲ್ಲಿ ಸೊ ನಮ್ಮ ಸ್ಕ್ರೀನ್ನ ಒಂದು ಭಾಗದಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಯಾವ್ಯಾವ ಲೇಔಟ್ ಅಲ್ಲಿ ಅಂತ ಅಂದು. ಸೊ ಇವಾಗ ನೋಡ್ತಾ ಇದ್ದೀವಿ ಲೇಔಟ್ ತುಂಬಾ ಖಾಲಿ ಇದೆ. ಸೊ ಈ ಲೇಔಟ್ ಫುಲ್ಫಿಲ್ ಆಗಕ್ಕೆ ಎಷ್ಟು ಬೇಗ ಟೈಮ್ ತಗೊಳುತ್ತೆ ಅಂತ ನಮ್ ಹೇಳಿದ್ವಲ್ಲ, ಡೌನ್ ದ ಲೈನ್ ನಿಮ್ಗೆ ಒಂದು 5 ವರ್ಷದಲ್ಲಿ ಸುತ್ತಮುತ್ತ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗತ್ತೆ. ಇವಾಗ ನಾವೇನ್ ತೋರಿಸ್ತಾ ಇದೀವಿ, ಒಂದು 4 ಎಕರೆಲಿ ಮಾಡಿರೋಂಥ ಜಾಗ ಹೇಳ್ಬೋದು ಸುತ್ತಮುತ್ತ ಏನು ಇಲ್ಲ, ಗ್ರೀನರಿ ಇದೆ ಅಂತ ಹೇಳ್ಬಿಟ್ಟು. ಅದೇ ನೀವು ಒಂದು 5 ವರ್ಷ ಬಿಟ್ರೆ ನಿಮ್ಗೆ ಅಲ್ಲಿ ಏನು ಕಾಣಿಸೋದಿಲ್ಲ. ನೋಡ್ತಾ ಇರೋರ್ಗೂ ಕೂಡ ಪ್ರಶ್ನೆ ಬರುತ್ತೆ, ಅಲ್ಲಿ ಒಂದೇ ಮನೆ ಕಾಣಿಸ್ತಾ ಇದೆ, ಸೊ ಯಾರು ಮನೆ ತಗೊಂಡಿಲ್ಲ ಹಾಗೆ ಎಲ್ಲ ಬರುತ್ತೆ ಅವ್ರಿಗೆ ಡೌಟ್ಸ್. ಅದಕ್ಕೋಸ್ಕರ ಕೇಳ್ತೇನೆ. ಇವಾಗ ಮೇಡಮ್ ಒಂದು ಮೈಂಡ್ ಸೆಟ್ ಇರುತ್ತೆ ಎಲ್ಲರಿಗೂ ಕೂಡ, ಫಸ್ಟ್ ಸೈಟ್ ತಗೊಳ್ಳೋಣ, ಒಂದು 5 ವರ್ಷ ಬಿಟ್ಟು ಆಮೇಲೆ ಮನೆ ಕಟ್ಟೋಣ. ಸೈಟ್ ತಗೊಳ್ಳೋದೇ ಕಷ್ಟ ಆಗಿರುತ್ತೆ. ಒಂದು ಮೇಡಮ್ ಈ ತರ ಸಣ್ಣ ಬಜೆಟ್ ಅಲ್ಲಿ ಒಂದು 15 ಲಕ್ಷ ಒಂದು ಪ್ರಾಪರ್ಟಿ ನೋಡ್ತಾ ಇದೀವಿ ಅಂತ ಹೇಳಿರೋರು 50 ಲಕ್ಷ ಮೀರಿ ಮನೆ ಕಟ್ತಾರೆ ಅನ್ನೋದು ಸ್ವಲ್ಪ ಕಷ್ಟವಾಗಿರೋಂಥ ಮಾತು. ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಣ, ಒಂದ್ 5 ವರ್ಷ ಬಿಟ್ಟು ಮನೆ ಕಟ್ಟೋಣ ಅನ್ನೋ ಮೈಟ್ ಮಾಡುತ್ತೆ. ಯಾಕಂದ್ರೆ ಇದನ್ನೇ ನಾವು ಕಷ್ಟ ತಗೊಂಡಿರ್ತೀವಿ. ನಾವು ಇನ್ನ ಸ್ವಲ್ಪ ಅಮೌಂಟ್ ಕೂಡಿಟ್ಕೊಂಡು ಒಂದೇ ಸಲ ಮನೆ ಕಟ್ಕೊಳ್ಳೋಣ. ಸಾಲದ ಮೇಲೆ ಸಾಲ ಮಾಡ್ತಾ ಹೋಯ್ತು ಅಂತಂದ್ರೆ ಜೀವನ ಪೂರ್ತಿ ಅದನ್ನ ದುಡ್ದು ತೀರ್ಸ್ಕೊಳ್ಬೇಕಾಗತ್ತೆ ಹೊರತು ಅದ್ ನಾವು ಎಂಜಾಯ್ಮೆಂಟ್ ಅಂತ ಬರೋದೇ ಇಲ್ಲ. ನಮಗೊಂದು ಫ್ಯಾಮಿಲಿ ಸ್ಪೇಸ್ ಇರುತ್ತೆ, ಏನಾದ್ರು ಎಂಜಾಯ್ಮೆಂಟ್ ಇರುತ್ತೆ. ಬಟ್ ಅದೇ ನೀವು ಬರೀ EMI ಗಳೇ ಕಟ್ಕೊಂಡು ಹೋಗ್ತೀರಾ ಅಂತಂದ್ರೆ ಏನ್ ಯೂಸ್ ಇರುತ್ತೆ? ಅದೇ ಒಂದು 13 ಲಕ್ಷಕ್ಕೆ ಒಂದು 30-40 ಸೈಟ್ ನ ಪರ್ಚೇಸ್ ಮಾಡಿ 2 ರಿಂದ 3 ವರ್ಷ ಬಿಟ್ಟು ಆರಾಮಾಗಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗ್ಬೋದಲ್ವಾ? ಇವಾಗ ಕಟ್ಟರ ಮನೆ ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋ ಹೋಗಿತ್ತು ಅಂತ ಹೇಳಿದ್ರೆ ಕಡಿಮೆ ಅಂತಂದ್ರೂ 35 ರಿಂದ 40 ಲಕ್ಷ ಆ ಏರಿಯಾ ಸರೌಂಡಿಂಗ್ ಅಲ್ಲೇ. ಆ ಏರಿಯಾ ನಾವ್ ಏನ್ ಲೇಔಟ್ ಮಾಡಿದೀವಿ ಸೊಂಡೆಕೊಪ್ಪ ಊರ್ ಅಂತ ಹೇಳಿ, ಆ ಊರ್ ಸರೌಂಡಿಂಗ್ ಅಲ್ಲೇ ನಾವು ಒಂದು ಕಟ್ಟರ ಮನೆ ತಗೊಳ್ತೀವಿ, ಒಂದು 20-30 ಡ್ಯೂಪ್ಲೆಕ್ಸ್ ಮನೆ ತಗೊಳ್ತೀವಿ ಅಂದ್ರು ಕಡಿಮೆ ಅಂದ್ರೆ 45 ಲಕ್ಷದಿಂದ 50 ಲಕ್ಷ ಇದೆ. ಸೊ ಆ ಏರಿಯಾ ಸರೌಂಡಿಂಗ್ ಅಲ್ಲಿ. ಅದೇ ಸಿಟಿ ಒಳಗಡೆ ತಗೊಳ್ತಿದ್ರೆ ಕೋಟಿ ಲೆಕ್ಕದಲ್ಲಿ ಹೋಗ್ಬಿಡುತ್ತೆ ಮಾತು. ಸೊ ಅದಕ್ಕೆ ಒಂದು ಸೈಟ್ ನ ಪರ್ಚೇಸ್ ಮಾಡಿ ಇವಾಗಿಟ್ಟು 2 ವರ್ಷ ಇಲ್ಲ 3 ವರ್ಷ ಬಿಟ್ಟು ಆ EMI ನ ಕ್ಲಿಯರ್ ಮಾಡ್ಕೊಂಡು ನಿಮ್ಮ ಸೈಟ್ ಹೆಸರು ನಿಮ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸಾಲ ಇಲ್ದಂಗೆ ನೀವು ಮನೆ ಕಟ್ಕೋಬಹುದಲ್ವಾ? ಸೊ ಅದಕ್ಕೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನಮ್ಮಲ್ಲಿ ಯಾವ್ದೇ ರೀತಿ ಇಂಟ್ರೆಸ್ಟ್ ಇಲ್ದಂಗೆ 0% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಿಮಗೆ EMI ಆಪ್ಷನ್ ಕೊಡ್ತಾರಂತದ್ದು. 20-30 ಸೈಟ್ ನಾವು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ 6.5 ಲಕ್ಷ ಸೈಟ್ ವ್ಯಾಲ್ಯೂ. ನನಗೆ ಅದು ಕೂಡ ಕಟ್ಟಕ್ಕೆ ಕಷ್ಟ ಆಗುತ್ತೆ. 6.5 ಲಕ್ಷ ನನಗೆ EMI ಮಾಡ್ಕೊಳ್ಳಿ ಅಂತ ಕಸ್ಟಮರ್ಸ್ ತುಂಬಾ ಜನ ಇದ್ದಾರೆ. ಸೊ ಅಂತವರಿಗೆ ಒಂದು ಆಪರ್ಚುನಿಟಿ ಕೊಡ್ತಾ ಇರೋದು ಬರೀ ಒಂದು 2.5 ರಿಂದ 3 ಲಕ್ಷ ಡೌನ್ ಪೇಮೆಂಟ್ ಅಂತ ಹೇಳಿ ಮಾಡಿ 10 ರಿಂದ 15 ತಿಂಗಳು 20 ತಿಂಗಳಿಗೂ ಟೈಮ್ ಸಿಗುತ್ತೆ ಅವ್ರಿಗೆ EMI ಕಟ್ಕೊಂಡು ಹೋಗೋದು ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ದಂಗೆ. ಸೊ ಏನ್ ಬ್ಯಾಲೆನ್ಸ್ 3.5 ಲಕ್ಷ ಅಮೌಂಟ್ ಇರುತ್ತೆ ಅವರಿಗೆ, ಅದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತೀವಿ 15 ತಿಂಗಳು 20 ತಿಂಗಳು ಡಿಪೆಂಡ್ಸ್ ಆನ್ ಕಸ್ಟಮರ್ ಕ್ರೈಟೀರಿಯಾ. ನಾವು ಹೇಳ್ಬೋದು ಇಲ್ಲ 3 ತಿಂಗಳಲ್ಲಿ ಕ್ಲಿಯರ್ ಮಾಡಿ ಅಂತ. ಹಂತವಾಗಿ ನಾವು ಕಟ್ಕೊಂಡು ಹೋಗ್ತೀವಿ. ಅಮೌಂಟ್ ಏನೋ ಬಲ್ಕ್ ಆಗಿ ಬಂತ ನಮಗೆ ಮಧ್ಯದಲ್ಲಿ ಅದನ್ನ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ತೀವಿ. ನೀವ್ ಏನ್ ಸೈಟ್ ನಂಬರ್ ನೋಡಿರ್ತೀರೋ ಅದೇ ಸೈಟ್ ನಂಬರ್ ರಿಜಿಸ್ಟರ್ ಮಾಡ್ಕೊಡ್ತೀವಿ, ಖಂಡಿತವಾಗ್ಲೂ ಮಾಡ್ಕೊಡೋಂಥದ್ದು. ನೀವೇನ್ ಸೈಟ್ ನಂಬರ್ ನೋಡಿರ್ತೀರ ಅದೇ ಸೈಟ್ ನಂಬರ್ ರಿಜಿಸ್ಟರ್ ಮಾಡ್ಕೊಡೋಂಥದ್ದು. ಮತ್ತೆ EMI ಕಟ್ಕೊಂಡು ಹೋಗ್ತಾ ಇದೀರಾ ಅಂತಂದ್ರೆ 100% ಕಂಪ್ಲೀಟ್. ಯಾರಿಗೊಂದು ಮೈಂಡ್ ಬಂದೇ ಬರುತ್ತೆ, ಏನಪ್ಪ 6 ಲಕ್ಷ ಕಂಪ್ಲೀಟ್ ಆದ್ಮೇಲೆ ನಾವು ಮಾಡಿಸ್ಕೊಡೋದ EMI ರಿಜಿಸ್ಟ್ರೇಷನ್ ನ? ಖಂಡಿತವಾಗ್ಲೂ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ 3 ಲಕ್ಷ ಡೌನ್ ಪೇಮೆಂಟ್ ಮಾಡಿರ್ತಾರೆ, ಇನ್ನು 3.5 ಲಕ್ಷಕ್ಕೆ 10 ತಿಂಗಳು ಟೈಮ್ ಸಾಕು ನಮ್ಗೆ ಅಂತ ಹೇಳಿರ್ತಾರೆ. 5 ತಿಂಗಳು ಕರೆಕ್ಟ್ ಆಗಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನು 6ನೇ ತಿಂಗಳಿಗೆ ರಿಜಿಸ್ಟ್ರೇಷನ್ ಇರುತ್ತೆ ಅವ್ರಿಗೆ. ಸೊ 80% ಆಫ್ ದ ಅಮೌಂಟ್ ರಿಕವರ್ ಆಗ್ತದಂಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀವಿ ಅವರಿಗೆ. ಅದಾದ್ಮೇಲೆ ಬ್ಯಾಲೆನ್ಸ್ ಅಮೌಂಟ್ ರಿಕವರ್ ಆದ್ಮೇಲೆ ಪೇಪರ್ಸ್ ಅವ್ರಿಗೆ ಹ್ಯಾಂಡ್ ಓವರ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದ್ಮೇಲೆ ಪೇಪರ್ಸ್ ಅವ್ರ ಹತ್ರ ಇದ್ರು ಒಂದೇ ನಮ್ಮ ಹತ್ರ ಇದ್ರು ಒಂದೇ ಡಿಫ್ರೆನ್ಸ್ ಇಲ್ಲ. ಒಂದು ಶೂರಿಟಿ ಪರ್ಪಸ್ ಗೋಸ್ಕರ ನಾವು ಇಟ್ಕೊಂಡಿರ್ತೀವಿ ಅಷ್ಟೇ. ಆ ರೀಸನ್ ಬಿಟ್ರೆ ಬೇರೆ ಏನೂ ಇಲ್ಲ. ಒಂದೇ ಸಲ ಕ್ಲಿಯರ್ ಮಾಡ್ಕೊಳ್ತೀವಿ ಅಂದ್ರೆ ಇನ್ನೂ ವೆಲ್ ಅಂಡ್ ಗುಡ್ ಕ್ಲಿಯರ್ ಮಾಡ್ಕೊಂಡು ಪೇಪರ್ಸ್ ಅವ್ರಿಗೆ ತಗೊಂಡು ಹೋಗ್ಬೋದು. ಸೊ ಒಂದ್ ಏನು ಅಂತ ಹೇಳಿದ್ರೆ ನಂಬಿಕೆ ಇರಬೇಕು, ನಮ್ಮ ವಿಶ್ವಾಸದ ಮೇಲೆ ಹೋಗಂತದ್ದು. ಯಾವುದೇ ಆಗಿರ್ಲಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಧೈರ್ಯವಾಗಿ ಮುಂದೆ ಬರಬೇಕು. 1000 ಜನ 1000 ಹೇಳ್ತಾರೆ,
ದುಡ್ಡು ನಾವು ದುಡಿತಾರಂಥದ್ದು ನಮಗೆ ಗೊತ್ತು ನಮ್ಮ ಕಷ್ಟ ಏನಿದೆ, ನಾವು ಎಷ್ಟು ನಮ್ದು ಲಿಮಿಟೇಷನ್ಸ್ ಇರುತ್ತೆ ಅಷ್ಟಲ್ಲಿ ಮಾಡ್ಕೋಬೇಕಾಗಿರುತ್ತೆ. ಇನ್ನ ಇಲ್ಲ ಅವ್ರು ಹೇಳ್ತಾರೆ ತುಂಬಾ ದೂರ ಆಗೋಯ್ತು, ಮುನ್ನ ಹತ್ರದಲ್ಲಿ ಸಿಗುತ್ತೆ ನಮಗೆ ಪ್ರಾಪರ್ಟೀಸು, ಇನ್ನ ಹತ್ರದಲ್ಲಿ ನೋಡ್ಬೋದು, ಇನ್ನು ಡೆವಲಪ್ಮೆಂಟ್ ಆಗಿರೋ ಏರಿಯಾದಲ್ಲಿ ತಗೋಬೋದು ತಗೊಳಕ್ಕಾಗಲ್ಲ ಅಂತ ಹೇಳಿಲ್ಲ. ಬಜೆಟ್ ಮ್ಯಾಟರ್ ಆಗುತ್ತೆ. ನಿಮಗೆ ಹತ್ರದಲ್ಲೇ ಬೇಕು, ಇನ್ನೂ ಚೆನ್ನಾಗಿರೋ ಜಾಗ ಬೇಕು ಅಂದ್ರೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಬೆಂಗಳೂರಿಗೆ ಹತ್ರ ಬಂದಷ್ಟು ನಿಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಇನ್ನೂ ಚೆನ್ನಾಗಿರೋ ಜಾಗದಲ್ಲಿ ತೊಗೊಳ್ತೀನಿ ನಾನು, ಇದು ಇವಾಗ ಬೇಡ, ಇನ್ನೊಂದು 2-3 ವರ್ಷ ಬಿಟ್ಟು ನೋಡೋಣ, ಆಮೇಲೆ ತಗೊಳ್ಳೋಣ, ಮನೆಗಳಾಗ್ಬಿಡ್ಲಿ ಆಮೇಲೆ ನೋಡೋಣ. ಎಲ್ಲರದು ಒಂದು ಮೈಂಡ್ ಸೆಟ್ ಇರುತ್ತೆ. ಯಾರೋ ಒಬ್ರು ಲೇಔಟಲ್ಲಿ ಮನೆ ಕಟ್ಟಿದ್ರೆ ನಾವು ಮನೆ ಕಟ್ಸೋಣ, ಅದು ಹ್ಯೂಮನ್ ಟೆಂಡೆನ್ಸಿ. ಅದು ಯಾರೋ ಒಬ್ರು ಕಟ್ಲಿ ಬಿಡಿ, ಆಮೇಲೆ ನಾವು ಕಟ್ಟಿದ್ರಾಯ್ತು. ಇವಾಗ ಕಟ್ತಾ ಇದಾರೆ ಅಂತ ಅಂದಾಗ ಏನೇ ಡೆವಲಪ್ಮೆಂಟ್ ಆದ್ಮೇಲೆ ಯಾರ ಪ್ರೈಸಲ್ಲಿ ಕೊಡ್ತಾರೆ ಪ್ರಾಪರ್ಟಿನ? 5 ವರ್ಷ ಆದ್ಮೇಲೆ ನೀವು ಅದೇ ಪ್ರಾಪರ್ಟಿನ ಖಂಡಿತವಾಗ್ಲೂ ತೊಗೊಳಕ್ಕಾಗತ್ತಾ? 13 ಲಕ್ಷಕ್ಕೆ ಒಂದು 30-40 ಸೈಟ್ನ ಖಂಡಿತವಾಗ್ಲೂ ಆಗಲ್ಲ. ಇನ್ನ 100 ಕಿಲೋಮೀಟರ್ ಹೋಗ್ಬೇಕೇ ಹೊರತು ಬೆಂಗಳೂರಿಂದ ಆಚೆ ಒಳಗಡೆ ಅಂತೂ ಖಂಡಿತವಾಗ್ಲೂ ಸಿಗಂತದ್ದಲ್ಲ. ಅದು ಮೈಂಡ್ ಸೆಟ್ ಬಿಟ್ಬಿಡ್ಬೇಕು ಅವ್ರು. ಯಾವಾಗ ನಾವು ಡೆವಲಪ್ಮೆಂಟ್ ಆದ್ಮೇಲೆ ತಗೊಳ್ತೀವಿ, ಆಮೇಲೆ ನೋಡೋಣ, ಇನ್ನು ಹತ್ತದಲ್ಲಿ ನೋಡೋಣ. ಬಜೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಯಾವ್ದೋ ಕಾರಣಕ್ಕೂ ನಿಮ್ಗೆ ಕಡಿಮೆ ಆಗಂತದಲ್ಲ. ಪ್ರೆಸೆಂಟ್ ಗವರ್ನಮೆಂಟ್ ವ್ಯಾಲ್ಯೂನೇ ಅನ್ಕೋಬಹುದು ನಾವು, ಏನಪ್ಪಾ ಹೇಳ್ತಾರೆ ಇವರು ನಿಜಾನ ಅಂತ ಅನ್ಬಿಟ್ಟು. ಅಲ್ಲಿನ ಗವರ್ನಮೆಂಟ್ ವ್ಯಾಲ್ಯೂ ಏರಿಯಾ ಸೊಂಡೆಕೊಪ್ಪ ಏರಿಯಾದ ಗವರ್ನಮೆಂಟ್ ವ್ಯಾಲ್ಯೂ 23 ಲಕ್ಷ ಇದೆ, ಒಂದು 30-40 ಸೈಟ್ಗೆ. ಸೊ ಆಲ್ಮೋಸ್ಟ್ ಒಂದು 2 ಲಕ್ಷವರೆಗೂ ಬಂದ್ಬಿಡುತ್ತೆ ಅವ್ರಿಗೆ ಗವರ್ನಮೆಂಟ್ ಫೀಸ್, ರಿಜಿಸ್ಟ್ರೇಷನ್ ಫೀಸ್ ಏನೇ. ಅದೇ ನೀವು ಒಂದು 5 ವರ್ಷ ಬಿಟ್ಟು ನೀವು ಅಲ್ಲಿ ಸೇಲ್ ಮಾಡ್ತೀರಾ ಅಂತಂದ್ರೆ ಡಬಲ್ ದ ಕಾಸ್ಟ್ ರೀಸೇಲ್ ಮಾಡ್ಬೋದಲ್ವಾ? ಯಾಕೆ ಮಾಡೋದಕ್ಕಾಗಲ್ಲ? ನಾವೇ ರೀಸೇಲ್ ಮಾಡಿಸ್ಕೊಡ್ತೀವಿ. ನಮ್ಮ ಹಳೆ ಪ್ರಾಪರ್ಟೀಸ್ಗಳನ್ನ ಬರೀ 2-3 ಲಕ್ಷ ಕೊಟ್ಟಿದ್ದು ನಾವು ಸೈಟ್ಗಳು 20-30 ಸೈಟ್ 2-3 ಲಕ್ಷ ಕೊಟ್ಟರು. ಇವತ್ತು ಅದೇ ಕಸ್ಟಮರ್ಸ್ಗೆ 5 ಲಕ್ಷ 5 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 4 ವರ್ಷಕ್ಕೆ ಡೌನ್ ದ ಲೈನ್ ನಮಗೆ ಡಬಲ್ ಕಾಸ್ಟ್ ಆಗೋಯ್ತು. ಅಲ್ಲಿ ಖುಷಿ ಆಗುತ್ತೆ ಇದ್ರೆ ಡೆವಲಪ್ಮೆಂಟ್ ಆಗಿ ಚೆನ್ನಾಗಿ ಇದು ಅಮೌಂಟ್ ಇದೆ ಆಗ್ತದೆ. ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಯಾಕೆ ಹೇಳಿ? ನಿಮ್ಮ ಅಮೌಂಟ್ ಇದಾಗೋದಕ್ಕೆ ಜಾಸ್ತಿ ಆಗೋದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಒಂದು ಪ್ರಾಫಿಟ್ ಸಿಗ್ದಂಗೆ ಆಗತ್ತೆ. ಅದೇ ನೀವು ಏನೋ ಒಂದು ಕಾರ್ ತಗೊಳ್ತೀರಾ ಅನ್ಕೊಳ್ಳಿ, ಮಾಡಿದಿನ ಮಾಡ್ತೀರಾ ಅಂತಂದ್ರು ಕಡಿಮೆಗೆ ತಗೊಳ್ತಾರೆ ಹೊರತು, ಶೋರೂಮ್ ಇಂದ ತಗೊಂಬಂದ್ರೆ ಪೀಸ್ ಆಗಿರಬಹುದು, ಮಾಡಿದಿನ ಸೇಲ್ ಮಾಡ್ತೀನಿ ಅಂದ್ರೆ ಕಡಿಮೆ ಕೇಳ್ತಾರೆ ಹೊರತು ಯಾರು ಜಾಸ್ತಿ ಕೇಳೋದಿಲ್ಲ. ಬರ್ತಾ ಅದ್ರ ಪ್ರೈಸ್ ಡಿಪ್ರಿಸಿಯೇಷನ್ ಆಗುತ್ತೆ, ಡೀಸೆಲ್ ಅಲ್ಲಿ ಮತ್ತೆ ಸರ್ವಿಸ್ ಚಾರ್ಜಸ್ ಅಲ್ಲೇ ಈ ಸೈಟ್ ಕಂತೆಲ್ಲ ಬಂದ್ಬಿಡುತ್ತೆ ಮೇಡಮ್. ಕರೆಕ್ಟ್. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇದು ನಿಮ್ ಜನರೇಷನ್ ಹೋಗಂತದ್ದು, ನೀವು ಒಬ್ರು ಹೋಗಿ ಬಿಟ್ಬಿಟ್ಟು ಹೋಗಂತದ್ದಲ್ಲ ಇದು. ಫಾರ್ ಎಕ್ಸಾಂಪಲ್ ಮೊಬೈಲ್ ಯೂಸ್ ತರ ಅಲ್ಲ ಇದು. ನಮ್ಮ ಜನರೇಷನ್ ನೆಕ್ಸ್ಟ್ ಜನರೇಷನ್ ಅದ್ರ ನೆಕ್ಸ್ಟ್ ಜನರೇಷನ್ ಹೋಗಂತದ್ದು. ಇಲ್ಲ ನನಗೆ ಒಂದು 5 ವರ್ಷ ಒಂದು 10 ವರ್ಷ ಆಯ್ತು, ನಮ್ ಬೇಡ ಅಂತ ಹೇಳ್ತಿದ್ದಾರೆ, ನನ್ನ ಮಗಳಿಗೆಲ್ಲೋ ಫಾರಿನ್ ಕಳಿಸ್ತಾ ಇದ್ದೀನಿ, ನಾನು ಮಾರಾಟ ಮಾಡಬೇಕು, 100% ಡಬಲ್ ದ ಕಾಸ್ಟ್ ನಿಮ್ಗೆ ರೀಸೇಲ್ ಆಗುತ್ತೆ ಸೈಟ್ ಅಂತ ಏರಿಯಾದಲ್ಲಿ ಕೊಡ್ತಾ ಇರೋದು. ಹೇಳಿದ್ರೆ ಕೇವಲ ಮೆಜೆಸ್ಟಿಕ್ ಇಂದ 28 ಕಿಲೋಮೀಟರ್ ದೂರದಲ್ಲಿ ಕೊಡ್ತಾ ಇರೋಂಥದ್ದು. ಆ ಏರಿಯಾ ಸರೌಂಡಿಂಗ್ ಅಲ್ಲಿ ಯಾರು ಕೊಡ್ತಾ ಇರೋದು ಓಪನ್ ಚಾಲೆಂಜ್ ಅಂತ ಅನ್ಕೋಬಹುದು ಅವರು. ಆ ಏರಿಯಾ ಸರೌಂಡಿಂಗ್ ಅಲ್ಲಿ ಯಾರು ಕೊಡ್ತಲ್ಲ, ಪ್ರೈಸ್ ನಾವು ಕೊಡ್ತಾ ಇದೀವಿ. ರೈಟ್. ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡಿತೀವಿ. ಒಂದು ಸ್ಮಾಲ್ ಬ್ರೇಕ್ ನ ಸಮಯ ಆಗಿದೆ. ಸೊ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಪ್ರತಿ ಸಲ ಬಂದಾಗ್ಲೂ ಕೂಡ ಒಂದೊಂದು ಸ್ಪೆಷಲ್ ಗಿಫ್ಟ್ ನೊಂದಿಗೆ ಬರ್ತಾರೆ ಕೂಡ. ಸೊ ಈ ಸಲನೂ ಕೂಡ ಅವರು ಸ್ಪೆಷಲ್ ಅನೌನ್ಸ್ಮೆಂಟ್ ಮತ್ತು ಸ್ಪೆಷಲ್ ಗಿಫ್ಟ್ ನೊಂದಿಗೆ ಬಂದಿದ್ದಾರೆ. ಸೊ ಆ ಬಂಪರ್ ಗಿಫ್ಟ್ ಏನು ಹೇಳ್ತಾರೆ ಅಂತ ನೋಡೋಣ ಸ್ಮಾಲ್ ಬ್ರೇಕ್ನ ಬಳಿಕ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಸೈಟ್ ತಗೋಬೇಕು, ಅದು ಕೈಗೆಟಕೋ ಬೆಲೆಯಲ್ಲಿ, ತುಂಬಾ ಕ್ಲಿಯರ್ ಆಗಿರಬೇಕು ಡಾಕ್ಯುಮೆಂಟ್ಸ್ ಅನ್ನೋರು ಈ ಪ್ರೋಗ್ರಾಮ್ ಅನ್ನ ನೋಡಲೇಬೇಕು. ಸೊ ನಾಗರತ್ನ ಮತ್ತು ರಶ್ಮಿ ಅವರು ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಅದರ ಜೊತೆಗೆ MKB ಸಂಸ್ಥೆ ಪ್ರತಿ ಸಲ ಬಂದಾಗ್ಲೂ ಕೂಡ ಒಂದೊಂದು ಹೊಸ ಗಿಫ್ಟ್ ನೊಂದಿಗೆ ಬಂಪರ್ನೊಂದಿಗೆ ಬಂದೇ ಬರುತ್ತೆ. ಈ ಸಲನೂ ಕೂಡ ಅವರು ಸ್ಪೆಷಲ್ ಗಿಫ್ಟ್ ನೊಂದಿಗೆ ಬಂದಿದ್ದಾರೆ. ಏನಂತ ಕೇಳೋಣ. ಎಸ್ ನಾಗರತ್ನ ಅವರೇ. ಖಂಡಿತ ಮೇಡಮ್. ಗಿಫ್ಟು ಆಫರ್ ಅನ್ನೋದಕ್ಕಿಂತ ಒಳ್ಳೆ ಸೈಟ್ ಕೊಡ್ತಾ ಇದ್ದೀವಿ. 6.5 ಲಕ್ಷಕ್ಕೆ ಉತ್ತಮವಾದ ನಿವೇಶನ ಕೊಡ್ತಾ ಇದ್ದೀವಿ. ಸೊ ಆ ಉತ್ತಮವಾದ ನಿವೇಶನ ಜೊತೆಗೆ ಒಂದು ನಮ್ಮ ಖುಷಿಯಿಂದ ಗ್ರಾಹಕರಿಗೆ ಯಾರು ಸ್ಪಾಟ್ ಬುಕ್ಕಿಂಗ್ ಮಾಡ್ತಾರೆ, ಈಗ ಸ್ಪಾಟ್ ಬುಕ್ಕಿಂಗ್ ಮಾಡುವಂತ ಕಸ್ಟಮರ್ಗೂ ಅವ್ರಿಗೆ ಬರ್ಡನ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಬುಕ್ಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿಯಾಗಿ ಇಟ್ಟಿದೀವಿ. ಈ ಆಫರ್ ಕೂಡ ಅವ್ರದ್ದಾಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಬುಕ್ಕಿಂಗ್ ಅಮೌಂಟ್ ಕೇವಲ 10,000 rupees ಬುಕ್ಕಿಂಗ್ ಅಮೌಂಟ್ ಇಟ್ಟಿದ್ದೀವಿ. ಸೊ ಯಾರು ಜಾಗ ನೋಡಿ ಓಕೆ ಮಾಡ್ಕೊಂಡು ನನ್ಗೆ ಈ ಜಾಗ ಓಕೆ ಆಯ್ತು ಅಂತ ಅಂದ್ರೆ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋತಾರೆ, 10,000 ರೂಪಾಯಿ ಕೊಟ್ಟು ಬುಕ್ಕಿಂಗ್ ಮಾಡ್ಕೋತಾರೆ ಅಂತ ಗ್ರಾಹಕರಿಗೆ. ಸೊ 20-30 ಸೈಟಿಗೆ ಒಂದು 2 ಗ್ರಾಮ್ ಗೋಲ್ಡ್ ಆಫರ್ ಅಂತ ಕೂಡ ಕೊಡ್ತಾ ಇದ್ದೀವಿ. ಅಲ್ಲ, ಇದು 10,000 ಕೊಟ್ಟು ಬುಕ್ ಮಾಡ್ಕೊಂಡವ್ರಗ ಅಥವಾ 6.5 ಲಕ್ಷ ಕೊಟ್ಟು ಬುಕ್ ಮಾಡ್ಕೊಂಡವ್ರಗ? 10,000 ಕೊಟ್ಟು 10,000 ಕೊಟ್ಟು ಬುಕ್ ಮಾಡ್ಕೊಂಡು 2 ಗ್ರಾಮ್ ಸ್ಪಾಟ್ ಬುಕ್ಕಿಂಗ್ ಅಂತ ಹೇಳಿ. ಹೌದು, ಸ್ಪಾಟ್ ಬುಕ್ಕಿಂಗ್ ಮಾಡುವಂತ ಕಸ್ಟಮರ್ ಗಳಿಗೆ ಕೊಟ್ಟಿರುವಂತದ್ದು. ಈಗ ಏನಾದ್ರೂ ಒಂದು ಪರ್ಚೇಸ್ ಮಾಡಕ್ ಹೋಗ್ತೀವಿ, ತುಂಬಾ ಪ್ರಿಪೇರ್ ಆಗಿ ಹೋಗ್ತೀವಿ, ಇದು ನಿಮ್ ಕನ್ಸಿನ ಜಾಗ. ಸೊ ಅಟ್ ಲೀಸ್ಟ್ ನೀವು ಒಂದು ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬಂದಾಗ ಏನಾಗುತ್ತೆ, ಸೊ ಈ ಆಫರ್ ಕೂಡ ನೀವು ನಿಮ್ದಾಗಿಸ್ಕೊಬಹುದು. ಒಂದು 2 ಗ್ರಾಮ್ ಗೋಲ್ಡ್ ಆಫರ್ ಅಂತ ಅನ್ಬಿಟ್ಟು ಕೊಡ್ತೀವಿ. ಇಲ್ಲ ಈ ಗೋಲ್ಡ್ ಆಫರ್ ಬೇಡ, ನನ್ಗೆ ಇದ್ರಲ್ಲೇ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಡಿ ಅನ್ನೋದಿತ್ತು ಅಂದ್ರೆ ಅದಕ್ಕೂ ಕೂಡ ಮಾಡ್ಕೊಡ್ತೀವಿ. ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಡುವಂತವ್ರಿಗೆ ಇದು ಆದ್ಯತೆ ನೀಡ್ತಾ ಇರುವಂತದ್ದು. ಎಲ್ಲಾರ್ಗೂ ಆಸೆ ಇರುತ್ತೆ ಮೇಡಮ್, ನಮ್ಗೆ ಸಿಟಿಲೇ ತಗೋಬೇಕು, ನಮ್ ಇರುವಂತ ಹತ್ರನೇ ತಗೋಬೇಕು, ಬಟ್ ಬಜೆಟ್ ಮ್ಯಾಟರ್ ಆಗುತ್ತೆ. ನನ್ನಲ್ಲಿ ಇರುವಂತದ್ದು 2 ಲಕ್ಷ ಬಜೆಟ್ ಅಂದ್ರೆ ಅದ್ರ ತಕ್ಕಂತೆ ನಾವು ಕೊಡ್ಬೇಕಾಗತ್ತೆ. ಈಗ ನಿಮ್ಮಲ್ಲಿ ಒಂದು 6.5 ಲಕ್ಷ ಬಜೆಟ್ ಇದೆ, ಸೊ ನಾನೀಗ ಚಂದ್ರಾಲಯ ಹೋಟೆಲ್ ಸೈಟ್ ಕೊಡ್ತೀನಿ, ವಿಜಯನಗರಲ್ಲಿ ಸೈಟ್ ಕೊಡ್ತೀನಿ ಅಂತಂದ್ರೆ ಸುಳ್ಳು, ಕರೆಕ್ಟ್ ಅಲ್ವಾ?
ಆ ಸುತ್ತಮುತ್ತ ಒಂದು 20-30 ಸೈಟ್ ತಗೋತೀನಿ ಅಂದ್ರೆ ಒಂದು 50 ರಿಂದ 60 ಲಕ್ಷ ಓಡ್ತಾ ಇರತ್ತೆ. 28 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೀವು ಗೂಗಲ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಈಗ ಯಾರಿಗೂ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೂ ನಾವು ಸುಳ್ಳು ಹೇಳಿಕ್ ಬರೋದಿಲ್ಲ. 28 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಏನ್ ಸೊಂಡೆಕೊಪ್ಪ ಮೇನ್ ರೋಡ್ ಇಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಎಲ್ಲಾ ಫೆಸಿಲಿಟಿ ಇದು, ಎಲ್ಲಾ 100% ಇದು ಸಿಟಿಗೆ ತುಂಬಾನೇ ಹತ್ರ ಇತ್ತು ಅಂತಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಯಾರು ಕೊಡ್ತಾರೆ ಹೇಳಿ? ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಆಗುವಂತದ್ದು. ನೀವು ಇವತ್ತೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸಾಂಪಲ್ ಒಂದು 15-20 ವರ್ಷದ ಹಿಂದೆ ನಾವಿರುವಂತ ಏರಿಯಾ ನಾಗರಬಾವಿ ಏನಿತ್ತು, ಏನು ಇರ್ಲಿಲ್ಲ. ಜನ ಅಲ್ಲಿ ಓಡಾಡ್ಲಿಕ್ಕೆ ಹೆದರ್ತಾ ಇದ್ರು. ಬಟ್ ಇವತ್ತು ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ. ಕಮರ್ಷಿಯಲ್ ನಾವು ತಗೊಂತೀವಿ ಅಂತಂದ್ರೆ 14,000 ರೂಪಾಯಿ ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಹಾಗಾಗಿ ನಮ್ಮ ಹತ್ರ ಏನ್ ಬಜೆಟ್ ಇದೆ, ಈಗ ನಾನು ಒಂದು 2 ಲಕ್ಷ ಇಟ್ಕೊಂಡಿದ್ದೀನಿ. 2 ಲಕ್ಷದಲ್ಲಿ ಒಂದು ಸೈಟ್ ನೋಡ್ತಾ ಇದ್ದೀನಿ, ಒಂದು 20-30 ಸೈಟ್ ನೋಡ್ತಾ ಇದ್ದೀನಿ. ಅದು EMI ನೋಡ್ತಿದ್ದೀನಿ ಅಂತಂದ್ರೆ ಅಲ್ಲೇ ಕೊಡ್ಲಿಕ್ಕೆ ಬರುವಂತದ್ದು, ಇನ್ನು ಹತ್ರ ಕೊಡ್ಲಿಕ್ಕೆ ಬರೋದಿಲ್ಲ, ಮೇನ್ ರೋಡಿಗೂ ಕೊಡ್ಲಿಕ್ಕೆ ಬರೋದಿಲ್ಲ. ಸೊಂಡೆಕೊಪ್ಪ ಮೇನ್ ರೋಡ್ ಅಲ್ಲೇ ಕಮ್ಮಿ ಇಲ್ಲ ಅಂತಂದ್ರೂ ಒಂದು 25 ಲಕ್ಷ 26 ಲಕ್ಷ ರೂಪಾಯಿ 30-40 ಸೈಟ್ ಓಡ್ತಾ ಇದೆ. ಸೊ ಹಾಗಾಗಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಸೈಟ್ ನೋಡ್ತಾ ಇದ್ದೀರಾ ಅಂತಂದ್ರೆ ಮೇನ್ ರೋಡ್ ಇಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ನೀವೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು, 100% ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು 6-6 ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತಂದ್ರೆ ನೀವು ಒಂದು 15 ಲಕ್ಷದವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಬಲ್ ದಿ ಕಾಸ್ಟ್, ನೀವು ಏನ್ ಪ್ರೈಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಡಬಲ್ ದಿ ಕಾಸ್ಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 100% ಮುಂದಿನ ದಿನಗಳಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಹೊಂದುವಂಥದ್ದು. ಯಾಕಂದ್ರೆ ನಾವೇ ಖುದ್ದಾಗಿ ನಮ್ಮ ಕಣ್ಣಿಂದ ನೋಡಿದೀವಿ. ನಮ್ಮಲ್ಲಿ ತಗೊಂಡಿರುವಂತ ಸೈಟ್ಗಳನ್ನ ಇವತ್ತು ನಾವು ಆ ಜಾಗಗಳನ್ನ ಮಾತಾಡ್ಸ್ಲಿಕ್ಕೆ ಹೋದ್ರೆ ಫಸ್ಟ್ ಎಕರೆಗೆ 60 ಲಕ್ಷ ಇದ್ದಿದ್ದು ಇವತ್ತು ಕಡಿಮೆ ಇಲ್ಲ ಅಂದ್ರೆ 1.5 ಕೋಟಿ ಎಕರೆ ಇದೆ ಜಾಗ ಸುತ್ತಮುತ್ತ ಎಲ್ಲ. ನಾವೇ ಕೂಡ ಆಶ್ಚರ್ಯವಾಗಿದ್ದೀವಿ ಇಷ್ಟೊಂದು ರೇಟ್ ಆಗಿದೆ, ಹೀಗಾಗಿದೆ ಅಂತ. ಖಂಡಿತ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 5 ವರ್ಷದಲ್ಲಿ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ 100% ತಪ್ಪು ಇಲ್ಲ, ಮೋಸನೂ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನಂತೂ ಧೈರ್ಯವಾಗಿ ಹೇಳ್ತೀನಿ. ಹಾಗಾಗಿ ನೀವು ಏನೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದ್ದೀರಾ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಒಳ್ಳೆ ಟೈಮು ಒಳ್ಳೆ ರೇಟಲ್ಲಿ ಕೊಡ್ತಾ ಇದೀವಿ. ಜಾಗ ನೋಡಿ, ಜೊತೆಗೆ ಒಂದು ಆಫರು ಕೂಡ ಕೊಡ್ತಾ ಇದೀವಿ. ಒಂದು ಸ್ಪಾಟ್ ಬುಕ್ಕಿಂಗ್ ಮಾಡುವಂತ ಗ್ರಾಹಕರಿಗೆ ಒಂದು 2 ಗ್ರಾಮ್ ಗೋಲ್ಡ್ ಆಫರ್ ಅಂತ ಕೂಡ ಕೊಡ್ತಾ ಇದೀವಿ. ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ XYZ ಸೈಟ್ ನಂಬರ್ ಯಾವ್ದು ನೋಡಿರ್ತೀರಾ ಅದ್ರ ಪ್ರಕಾರವಾಗಿ ಓಕೆ ಮಾಡ್ಕೊಳ್ಳಿ. ಆ ಜಾಗಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಕೊಡ್ತೇವೆ. ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಓಕೆ ಮಾಡ್ಕೊಳ್ಳಿ. ನಿಮಗೆ ಲೀಗಲ್ ಒಪಿನಿಯನ್ ಓಕೆ ಆಯ್ತಾ, 1 ವಾರ 10 ದಿನ ಕಾಲಾವಕಾಶ ಕೊಡ್ತೇವೆ. ಸೊ ನಿಮಗೆ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಅಲ್ಲಿ ಹೋಗ್ತೀನಿ ಅಂದ್ರೆ ಒಂದು 50% ಡೌನ್ ಪೇಮೆಂಟ್ ಮುಖಾಂತರವಾಗಿ ಬನ್ನಿ. ಇಲ್ಲ ನಾನು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದೀನಿ ಅನ್ನೋದಿತ್ತು ಅಂದ್ರೆ ಅದಕ್ಕೂ ಕೂಡ ನಿಮ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಅಗ್ರಿಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ಗೆ ಬನ್ನಿ. ತುಂಬಾ ಈಸಿ ಆಗಿದೆ. ಅಥವಾ ನಿಮ್ಗೆ ಡಾಕ್ಯುಮೆಂಟ್ ಅಲ್ಲಿ ಅಸಮಾಧಾನ ಇದೆ, ಸೊ ಬೇರೆ XYZ ಏನಾದ್ರೂ ಒಂದು ಬೇಡ ಅನ್ನೋದಿತ್ತು ಅಂದ್ರೂ ನೀವೇನು ಹಣ ಕೊಟ್ಟಿರ್ತೀರಾ ಆನ್ ಸ್ಪಾಟ್ ನಿಮ್ಗೆ ರಿಫಂಡಬಲ್ ಇರುತ್ತೆ. ಸೊ ಇಷ್ಟೊಂದು ನಿಮಗೆ ಈಸಿ ಆಗಿರುತ್ತೆ ನಮ್ಮಲ್ಲಿ ಒಂದು ಸೈಟ್ ತಗೊಳ್ಳೋದು. ಯಾವುದೇ ರೀತಿ ಗೊಂದಲ ಇರೋದಿಲ್ಲ, ಯಾವುದೇ ರೀತಿ ಒಂದು ರೀತಿ ನಿಮಗೆ ಭಯ ಅನ್ನೋದು ಇರೋದಿಲ್ಲ. ಭಯ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಅದನ್ನ ಬಿಟ್ಟು ಆಚೆ ಬನ್ನಿ. ಖಂಡಿತ ನೀವು ಸೈಟ್ ತಗೋತೀರಾ, ನಿಮ್ ಇರುವಂತ ಸುತ್ತಮುತ್ತ ಯಾರೆಲ್ಲ ಸೈಟ್ ತಗೋಬೇಕಂತ ಅಂತವ್ರಿಗೂ ಕೂಡ ನೀವು ರೆಫರ್ ಮಾಡ್ತೀರಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ ರಶ್ಮಿ ಅವರೇ, ಸೊಂಡೆಕೊಪ್ಪನಿಂದ ಮೇನ್ ರೋಡ್ ಇಂದ 1 ಕಿಲೋಮೀಟರ್ ಒಳಗಡೆ ಲೇಔಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿಂದ ಅಲ್ಲಿಗೆ ಹೋಗೋಕೆ ಕನೆಕ್ಟಿವಿಟಿ ಇದೆಯಾ? ಅದರ ಜೊತೆಗೆ ಒಂದು ಸೈಟ್ ತಗೋಬೇಕು ಅಂತಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಸರಿಯಾಗಿದ್ದಾವ ಅನ್ನೋದು ಫಸ್ಟ್ ಕ್ವಶನ್. ನೀರು ಸರಿಯಾಗಿದೆಯಾ, ಸ್ಯಾನಿಟರಿ ಇದೆಯಾ, ಅಥವಾ ಈ ಚರಂಡಿ ವ್ಯವಸ್ಥೆ ಆಗಿರಬಹುದು ಮತ್ತು ರೋಡ್ನ ವ್ಯವಸ್ಥೆ ಆಗಿರಬಹುದು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ ಮೇಡಮ್. ಇವಾಗ ಮೇನ್ ರೋಡ್ ಬರುತ್ತೆ ತಾವರೆಕೆರೆ ಸರ್ಕಲ್ ಇಂದ ನಿಮ್ಗೆ ಮಾಗಡಿ ರೋಡ್ ಇಂದ ತುಮಕೂರು ಕನೆಕ್ಟಿವಿಟಿ ರೋಡ್ ಬಂದು ಸೊಂಡೆಕೊಪ್ಪ ರೋಡ್ ವಿದೌಟ್ ಟೋಲ್ ರೋಡ್. ಅದು 100 ಫೀಟ್ ರೋಡ್ ಆಗ್ತಾ ಇದೆ. ಪ್ರೆಸೆಂಟ್ 80 ಫೀಟ್ ರೋಡ್ ಇದೆ, 100 ಫೀಟ್ ರೋಡ್ ಆಗುತ್ತೆ, ವೈಂಡಿಂಗ್ ಆಗುತ್ತೆ ರೋಡ್. ಆ 100 ಫೀಟ್ ರೋಡ್ಗೆ ನಮ್ಮಲ್ಲಿ ಓಟಿರೋದು 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋಂಥದ್ದು. ಅದು ಕೂಡ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಸೊ ಅದು ಕೂಡ ನಿಮಗೆ ಕಡಬಗೆರೆ ಕ್ರಾಸಿಗೆ ಜಾಯ್ನ್ ಆಗುತ್ತೆ. ಮಾಗಡಿ ರೋಡ್ ಕಡಬಗೆರೆ ಕ್ರಾಸ್ ಅಂತ ಬರುತ್ತೆ, ಆ ರೋಡ್ ಕೂಡ ಜಾಯ್ನ್ ಆಗುತ್ತೆ ಆ ರೋಡ್. ಸೊ 1.5 ಕಿಲೋಮೀಟರ್ ಸ್ಟ್ರೆಚ್ ತುಂಬಾ ಚೆನ್ನಾಗಿದೆ. ರೋಡ್ ತುಂಬಾ ಚೆನ್ನಾಗಿದೆ. 30 ಫೀಟ್ ವೈಡ್ ರೋಡ್ ಬರುತ್ತೆ ಅದನ್ನು ಕೂಡ. ಇನ್ನು ಲೇಔಟ್ ರೋಡೆ ಬಂತು ಅಂತಂದ್ರೆ ಒಂದು ಬೇಸಿಕ್ ಆಗಿ ಮನೆ ಕಟ್ಕೊಂಡು ವಾಸ ಇರ್ಲಿಕ್ಕೆ ಏನೇನು ಬೇಕು ಎಲ್ಲ ಗಳನ್ನ ಪ್ರೊವೈಡ್ ಮಾಡಿರೋಂಥದ್ದು. ಕುಡಿಯೋಕೆ ನೀರಿನ ವ್ಯವಸ್ಥೆ ಆಗಿದೆ, ಇಂಡಿವಿಜುವಲ್ ಆಗಿ ಸ್ಯಾನಿಟರಿ ಕನೆಕ್ಷನ್, ಇಂಡಿವಿಜುವಲ್ ಆಗಿ ವಾಟರ್ ಕನೆಕ್ಷನ್, ಮತ್ತೆ ಟಾರ್ ರೋಡ್ಸ್, ಎಲೆಕ್ಟ್ರಿಸಿಟಿ ಸಿಗುತ್ತೆ. ಮತ್ತೆ ಇದು ಸ್ಟೇನ್ ವಾಟರ್ ಡ್ರಾಮ್ಸ್ ಅಂತ ಹೇಳಿ ಮಾಡ್ತೀವಿ, ಅದು ಮಳೆ ನೀರು ಹೋಗೋದಕ್ಕೆ ಜಾಗ ಅಂತ ಹೇಳಿ ಮಾಡ್ತೀವಿ, ಅದು ಕೂಡ ಇರೋಂಥದ್ದು. ಒಂದು ಬೇಸಿಕ್ ಆಗಿ 6 ಲಕ್ಷ ನಾವು ಸೈಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ತಕ್ಕನಂಗೆ ಒಂದು ಮನೆ ಕಟ್ಕೊಂಡು ವಾಸ ಇರ್ಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೊಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ. ಎಲ್ಲೋ 6 ಲಕ್ಷ ಸೈಟ್ ಕೊಡ್ತಾ ಇದಾರೆ, ಕಾಡಲ್ಲಿ ಕೊಡ್ತಾ ಇದಾರಾ? ಖಂಡಿತವಾಗ್ಲೂ ಇಲ್ಲ. ನಿಮಗೆ ನಾಡಲ್ಲಿ ಕೊಡ್ತಾ ಇದೀವಿ. ಬೆಂಗಳೂರು ಸಿಟಿ ಲಿಮಿಟ್ಸ್ಗೆ ಬರುತ್ತೆ, ಬೆಂಗಳೂರು ಸಿಟಿ ರಿಜಿಸ್ಟ್ರೇಷನ್ ಬರುತ್ತೆ. ಅದು ಮೈಂಡ್ ಇರಬೇಕಾಗಿರೋಂಥದ್ದು. ಒಂದು ಬೆಂಗಳೂರು ನಾರ್ತ್ ತಾಲೂಕಲ್ಲಿ ಸಿಗ್ತಾ ಇರೋಂಥದ್ದು, ಅರ್ಬನ್ ಲಿಮಿಟ್ಸ್ ಅಲ್ಲಿ ಸಿಗ್ತಾ ಇರೋಂಥದ್ದು, ಬೆಂಗಳೂರು ಸಿಟಿ ರಿಜಿಸ್ಟ್ರೇಷನ್ಗೆ ಬರೋಂಥದ್ದು. ಸೊ ಎಲ್ಲ ಪ್ಲಸ್ ಪಾಯಿಂಟ್ಸ್ ಇರೋಂಥದ್ದು. ಇನ್ನೊಂದೇನು ಅಂತಂದ್ರೆ ಮೇನ್ ನಿಮ್ಗೆ ಜಾಗ ಓಕೆ ಆಯಿತು, ಪರ್ಟಿಕ್ಯುಲರ್ ಸೈಟ್ ನಂಬರ್ ನಿಮ್ಗೆ ಓಕೆ ಆಗಿದೆ ಅಂತ ಹೇಳಿದ ಬಂದಾಗ ನಿಮ್ಗೆ ಜಾಗ ಓಕೆ ನೆಕ್ಸ್ಟ್ ಬರೋ ಡಾಕ್ಯುಮೆಂಟೇಷನ್ ಅಂತ ಹೇಳಿ 100% ಲೀಗಲ್ ಆಗಿರೋ ಡಾಕ್ಯುಮೆಂಟ್ಸ್. ಇವಾಗ ನಾವು ಕೂಡ ಒಂದು ಜಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ ನಾವು 2 ರಿಂದ 3 ಸಲ ಸ್ಕ್ರೂಟಿನಿ ಮಾಡ್ಕೊಳ್ತೀವಿ, 100% ಲೀಗಲ್ ಬರ್ತಾ ಇದು ಅಂತ ಹೇಳಿ. ಅದಾದ್ಮೇಲೆ ನಾವು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋಂಥ. ಸುಮ್ಮನೆ ನಾವು ಕೂಡ ಯಾವುದೋ ಒಂದು ಪ್ರಾಬ್ಲಮ್ ಆಗೋ ಜಾಗಕ್ಕೆ ನಾವು ದುಡ್ಡು ಹಾಕೋಂತಲ್ಲ. ಸೊ ಯಾಕಂದ್ರೆ 100
ಜನ ತಗೊಳ್ತಾರೆ ಸೈಟ್, ಯಾರೋ ಒಬ್ರು ತಗೊಳ್ಳೋಂಥದ್ದಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಮಾಡಬಾರ್ದು. ಸೊ ಆ ರೀಸನ್ಗೆ 100% ಲೀಗಲ್ ಆಗಿರುತ್ತೆ ಡಾಕ್ಯುಮೆಂಟ್ಸ್. ಕನ್ನಡಿ ಥರ ಇರುತ್ತೆ ಮೇಡಮ್ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ತಗೊಂಡ್ರೆ ಲೀಗಲ್ಗೆ 100% ಲೀಗಲ್ ಬರುತ್ತೆ. ಜಮೀನಿಗೆ ಸಂಬಂಧಪಟ್ಟಿದ್ದು ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು 100% ಸಿಗುತ್ತೆ. 1950 ತೆಗ್ಸಿದೀವಿ ಡಾಕ್ಯುಮೆಂಟ್ಸ್ಗಳು, ಟಿಲ್ ಡೇಟ್ವರೆಗೂ ಈಸಿಗಳು ಸಿಗುತ್ತೆ ಅವ್ರಿಗೆ. 1950 ಡಾಕ್ಯುಮೆಂಟ್ಸ್ಗಳು ಸಿಗುತ್ತೆ. ಯಾರ ಕೈ ಬದಲಾಗಿದೆ, ಪ್ರತಿಯೊಂದು RTC ಆಗಿರ್ಬೋದು, MR ಆಗಿರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಸಿಗೋಂಥದ್ದು. ಸೊ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ನಿಮಗೆ. ನಾವೇ ನಿಮ್ಗೆ ಒಂದು ಡಾಕ್ಯುಮೆಂಟ್ಸ್ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀವಿ, ನಿಮ್ಗೆ ಇಷ್ಟು ಡಾಕ್ಯುಮೆಂಟ್ಸ್ಗಳಿದೆ ಅಂತ ಹೇಳಿ. ಸೊ ಲೀಗಲ್ ಕೂಡ ಕ್ಲಿಯರ್ ಆಗಿ ಬರುತ್ತೆ ನಿಮಗೆ. ರಿಜಿಸ್ಟ್ರೇಷನ್ ಕೂಡ ತುಂಬಾ ಈಸಿ ಆಗಿರೋಂಥದ್ದು. ಡಾಕ್ಯುಮೆಂಟ್ಸ್ ಓಕೆ ಆಯ್ತು ನಿಮಗೆ, ನಾವು ರಿಜಿಸ್ಟ್ರೇಷನ್ ರೆಡಿ ಇದೀವಿ ಅಂತ ಹೇಳಿದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇರೋಂಥದ್ದು. ಇಲ್ಲ ನನಗೆ ಕಾಲಾವಕಾಶ ಬೇಕು, ಒಂದು 3 ತಿಂಗಳು ಟೈಮ್ ಬೇಕು, ಇಲ್ಲ ನಾನು EMI ಹೋಗ್ತೀನಿ, ಅದು ಕೂಡ ಕೊಡೋಂಥದ್ದು. ಸೊ ಎಲ್ಲ ಆಪ್ಷನ್ ನಿಮ್ಮ ಪರವಾಗಿ ಇರಬೇಕಾದ್ರೆ ನೀವು ಯಾಕೆ ಸೈಟ್ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತೀರಾ? ಅದೊಂದೇ ಕ್ವಶನ್ ನಮ್ಗೆ ಕೇಳೋಂಥದ್ದು, ಬೇರೆ ಏನೂ ಇಲ್ಲ. ಒಂದು ಫ್ಯಾಮಿಲಿ ಸಮೇತ ಬನ್ನಿ ಸೈಟ್ ವಿಸಿಟ್ಗೆ. ಈಗ ನೀವು ಒಬ್ಬರೇ ಬರ್ತೀರಾ, ಜಾಗ ನೋಡ್ತೀರಾ ಅಂತ ಹೇಳಿದ್ರೆ ಯಾವುದೋ ಒಂದು ಸೈಟ್ ನಂಬರ್ನ ನೋಡಿರ್ತೀರಾ, ಆ ಸೈಟ್ ನಂಬರ್ ನೀವು ಇನ್ನೂ ಯಾರೋ ತೋರಿಸ್ಕೊ ಬರ್ತೀವಿ ಅಂತ ಹೇಳಿದಾಗ ನಲ್ಲಿ ಫಾಸ್ಟ್ ಮೂವಿಂಗ್ ಇರೋದ್ರಿಂದ ನೆಕ್ಸ್ಟ್ ಬಂದಾಗ ಸೈಟ್ ನಂಬರ್ ಇಲ್ದಂಗೆ ಆಗ್ಬೋದು, ನಿಮ್ಗೊಂದು ಡಿಸಪಾಯಿಂಟ್ ಆಗಬಹುದು. ಸೊ ಆ ರೀತಿ ಮತ್ತೆ ಇನ್ನೊಂದು ದೊಡ್ಡವರು ಬಂದಾಗ ಸಜೆಷನ್ ಕೊಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಇವಾಗ ತುಂಬಾ ನ್ಯೂಮರಾಲಜಿ ಅಂತ ಹೇಳಿ ನೋಡ್ತಾರೆ, ಮತ್ತೆ ದಿಕ್ಕು ನೋಡ್ತಾರೆ, ಫೇಸಸ್ ನೋಡ್ತಾರೆ. ಸೊ ಆ ರೀಸನ್ಗೆ ಪ್ರತಿಯೊಂದು ಸೈಟ್ಗಳು ಮತ್ತೆ ಫೇಸಿಂಗ್ಗಳು ಅವೈಲಬಿಲಿಟಿ ಇರೋಂಥದ್ದು, ಈಸ್ಟ್ ಫೇಸಿಂಗ್ ಆಗಿರಬಹುದು, ಎಲ್ಲಾನು ಅವೈಲಬಿಲಿಟಿ ಇರೋಂಥದ್ದು. ಸೊ ಆ ರೀಸನ್ಗೆ ನೋಡಿ ಜಾಗ ನೋಡಿ. ತುಂಬಾ ಇಲ್ಲ, 1 ಲಕ್ಷ 2 ಲಕ್ಷ ನಿಮಗೆ ಸ್ಪಾಟ್ ಬುಕಿಂಗ್ ಕೇಳ್ತಾರಂತದಲ್ಲ. 10,000 rupees ಮಿನಿಮಲ್ ಅಮೌಂಟ್ ಎಲ್ಲರೂ ಕೊಡೋಂಥದ್ದು. ಶಾಪಿಂಗ್ ಹೋದ್ರೆ ಖಂಡಿತವಾಗ್ಲೂ ಮೇಡಮ್. ಇವಾಗ ಒಂದು 5 ಜನ ಊಟಕ್ಕೆ ಹೋಗ್ತೀವಿ ಅಂತ ಹೇಳಿ 10,000 ರೂಪಾಯಿ ಆಗೇ ಹೋಯ್ತು ಬಿಲ್. ಸೊ ಆ ರೀಸನ್ಗೆ ಮತ್ತೆ ಒಂದು ಸೈಡ್ ನೀವು ತಗೊಳ್ತಾರೆ ಅಂತ ಹೇಳಿದ್ನಲ್ಲ, ನಿಮ್ ಫ್ಯೂಚರ್ಗಳಿರೋಂಥ ಜಾಗ ಇದು. 100% ನಿಮಗೆ ಲೀಗಲ್ ಆಗಿ ಸಿಗೋಂಥ ಡಾಕ್ಯುಮೆಂಟ್ಸ್ಗಳ ಜಾಗ ಇರೋದು. ಸೊ ಆ ರೀಸನ್ಗೆ ಒಂದು 10,000 ರೂಪಾಯಿ ಕೊಟ್ಟು ಸ್ಪಾಟ್ ಬುಕಿಂಗ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ತೊಗೊಳೋಗಿ, ಲೀಗಲ್ ವೆರಿಫೈ ಮಾಡಿಸಿ. ಸೊ ನಾ ಹೇಳಿದ್ನಲ್ಲ ಮೇಡಮ್ ಹೇಳ್ದಂಗೆ 2 ಲಕ್ಷಕ್ಕೆ ನಿಮ್ಗೊಂದು ಇದೆ ನಿಮ್ಮ ಬಜೆಟ್, ಅಲ್ಲಿ EMI ಕೂಡ ಕಟ್ಕೊಂಡು ಹೋಗ್ತೀರಿ ಅಂತಂದ್ರೆ ಜಾಗ ಕೂಡ ಅಷ್ಟೇ ಚೆನ್ನಾಗಿದೆ ನಿಮಗೆ. ಆ ಜಾಗದಲ್ಲಿ ನಿಮ್ಗೆ ಯಾವುದು ಕೂಡ ನಿಮಗೆ ಎಲ್ಲೂ ನೆಗೆಟಿವ್ ಅಂತ ಅನ್ಸೋದಿಲ್ಲ, ಅಷ್ಟು ಪಾಸಿಟಿವ್ ಆಗಿದೆ. ಸೊ ಒಂದ್ಸಲ ಬನ್ನಿ, ಜಾಗ ನೋಡಿ, ಜಾಗ ಎಷ್ಟಾಯ್ತು ಅಂದ್ರೆ ಸ್ಪಾಟ್ ಬುಕಿಂಗ್ ಮಾಡ್ಕೊಳ್ಳಿ. ಯಾಕೆ ಗೋಲ್ಡ್ ಆಫರ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಮೇಡಮ್, ಭೂಮಿ ಮತ್ತೆ ಚಿನ್ನ ಎರಡೇ ನಿಮಗೆ ವೃದ್ಧಿ ಆಗಂತದ್ದು. ಎಷ್ಟೇ ಆಗ್ಲಿ ನಿಮ್ಗೆ ಅದು ಯಾವಾಗ್ಲೂ ಅಷ್ಟೇ ಅಪ್ರಿಸಿಯೇಷನ್ ಆಗುತ್ತೆ ಹೊರತು ಪ್ರೈಸ್ ಯಾವುದೇ ಕಾರಣಕ್ಕೂ ಡಿಪ್ರಿಸಿಯೇಷನ್ ಆಗೋದಿಲ್ಲ. 25,000 ರೂಪಾಯಿ ಕೊಟ್ಟು ಒಂದು ಸೀರೆ ಅಂತ ತಗೊಳ್ತೀವಿ, ಒಂದ್ಸಲ ಉಳ್ತಿ ತಿರ್ಗಾ ತೆಗೆದು ಮೂಲೆಯಲ್ಲಿ ಇಟ್ಟಿರುತ್ತೆ, ಯಾವುದೇ ಕಾರಣಕ್ಕೂ ಮತ್ತೆ ಉಡಲ್ಲ ಅದನ್ನ. ಅಯ್ಯೋ 50,000 ರೂಪಾಯಿ ಕೊಟ್ಟಿದ್ವಿ ಸೀರೆನಾ ಅಂತ ಹೇಳ್ಬಿಟ್ಟು ಒಂದು ಫೋಟೋ ತಗೊಂಡ್ರೆ ಮುಗಿತು ಅದ್ರ ಕತೆ. ಸೊ ಆ ರೀಸನ್ಗೆ ಒಂದು ಜಾಗ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಫುಲ್ ಸೋಲ್ ಹಾಕಿ. ನಿಮ್ಗೆ ಹೇಳಿದ್ವಲ್ಲ, MKB ಬಂದ್ರೆ ನಿಮ್ಗೆ ಒಂದು ಸೈಟ್ ತಗೊಳ್ಳೋದು ತುಂಬಾ ಈಸಿ ಆಗಿರುತ್ತೆ. ಎಲ್ಲೂ ಕೂಡ ಹ್ಯಾಸಲ್ ಇರೋದಿಲ್ಲ. ನೀವು ಬರ್ತೀರಾ, ಸೈಟ್ ನೋಡ್ತೀರಾ, ಜಾಗ ಇಷ್ಟ ಆಗುತ್ತೆ, ನಾವು ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓವರ್ ಮಾಡ್ತೀವಿ ನಿಮಗೆ. ಮತ್ತೆ ಪ್ರತಿಯೊಂದು ಕಸ್ಟಮರ್ ನಾವೇ ಹ್ಯಾಂಡಲ್ ಮಾಡ್ತೀವಿ, ಬೇರೆ ಯಾರು ಇದು ಮಾಡಿ ನಾವೇ ಖುದ್ದು ಮಾತಾಡಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಅವ್ರದ್ದೇನಿದೆ ಫಿನಾನ್ಷಿಯಲ್ ಕ್ರೈಟೀರಿಯಾ ತಿಳ್ಕೊಂಡು ಅವರೆಲ್ಲ ಓಕೆ ಇದಾರೆ ಅಂದಮೇಲೆ ನಾವು ಕೂಡ ಸೈಟ್ ವಿಸಿಟ್ ಮಾಡಿಸೋಂಥದ್ದು. ಸೊ ಆ ರೀಸನ್ಗೆ ಒಂದು ಮುಖಾಮುಖಿ ಮೇಲೆ ಡೈರೆಕ್ಟ್ ಆಗಿ ನೀವು ಹೋಗ್ತೀರಾ ಅಂತಂದಾಗ ನೀವು ಒಂದು ಕಂಪ್ನಿ ಮುಖಾಂತರ ಒಂದು ಸೈಟ್ ತಗೊಳ್ತಾ ಇದ್ದೀರಾ, ಕಂಪ್ನಿ ಎಲ್ಲೆಲ್ಲಿ ಪ್ರಾಜೆಕ್ಟ್ಸ್ಗಳು ಮಾಡಿದೆ ಕೇಳ್ಕೊಳ್ಳೋದು ತಪ್ಪೇನಲ್ಲ ಅಲ್ವಾ. ನಮಗೂ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತಲ್ವಾ, ಸೊ ಅದನ್ನ ನೋಡ್ಕೊಂಡು ನಿಮಗೆ ನೋಡ್ಬೋದಲ್ವಾ, ಸೈಟ್ ನೋಡ್ಬೋದಲ್ವಾ ಅಂತ ಹೇಳಕ್ ಇಷ್ಟಪಡ್ತೀವಿ ಮೇಡಮ್. ಓಕೆ ರಶ್ಮಿ, ನಾಗರತ್ನ ಅವರೇ, ನನ್ಗೆ ಕ್ವಿಕ್ ಆಗಿ ಒಂದು ಆನ್ಸರ್ ಬೇಕು. ಸೊ ನೋಡ್ತಾ ಇರುವಂಥ ವೀಕ್ಷಕರಿಗೆ 6.5 ಲಕ್ಷಕ್ಕೆ ಮೋಸ್ಟ್ಲಿ ತಗೊಳಕ್ಕಾಗದೇ ಇರ್ಬೋದು, ಅದಕ್ಕಿಂತ ಕಡಿಮೆ ಬಜೆಟಲ್ಲಿ ಬೇರೆ ಯಾವುದಾದ್ರೂ ಲೊಕೇಶನಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಇರುತ್ತೆ. ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ನಾವು ತಗೊಳಕ್ ರೆಡಿ ಇದ್ದೀವಿ, ಬೇರೆ ಯಾವುದಾದ್ರೂ ಲೊಕೇಶನಲ್ಲಿ ಇವರು ಸೈಟ್ ಕೊಡ್ತಾ ಇದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಆಗಿರುತ್ತೆ, ಅದಕ್ಕೇನು ಹೇಳ್ತೀವಿ? ಖಂಡಿತ ಮೇಡಮ್, ಜಾಸ್ತಿ ಬಜೆಟ್ ಅಂತ ಯಾರು ಕೇಳೋರಂತೂ ಖಂಡಿತ ಇಲ್ಲ. ನಾವು ಸರ್ವೆ ಮಾಡಿರೋ ಪ್ರಕಾರ, ಯಾಕಂದ್ರೆ ನಾವು ಕೊಟ್ಕೊಂಡ್ ಬಂದಿರುವಂತದ್ದು 3 ಲಕ್ಷ, ಸೊ 4 ಲಕ್ಷ ಈ ಬಜೆಟ್ ಅಲ್ಲಿ ಕೊಟ್ಟು ನಮ್ಗೆಲ್ಲ ಬರುವಂತದ್ದು ಅದೇ ನಾವು ಸರ್ವೆ ಮಾಡಿರೋ ಪ್ರಕಾರ. ಯಾಕಂದ್ರೆ ಈಗ ನಾವು ಸರ್ವೆ ಮಾಡಿರೋ ಪ್ರಕಾರ, ನಾವು ಮಾಡಿರುವಂತ ಲೇಔಟ್ ಪ್ರಕಾರವಾಗಿ ಈಗ ನಾವೇ ಅದೇ ರೇಟ್ ಅಲ್ಲಿ ಕೊಡ್ತೀವಿ ಅಂತ ಅಂದ್ರೂ ಜಾಗ ಇಲ್ಲ. ಯಾಕಂದ್ರೆ ಈಗ ಲೇಔಟ್ ಅಲ್ಲಿ ಒಂದು ಅಕ್ಕಪಕ್ಕ ನಾವು ಒಂದು ಪ್ರೈಸ್ ಕೋಟ್ ಮಾಡ್ತೀವಿ ಅಂದ್ರೆ ನಾವು ಸುತ್ತಮುತ್ತ ಸರ್ವೆ ಮಾಡಿರ್ತೀವಿ, ಅಲ್ಲಿ ಅಕ್ಕಪಕ್ಕ ಏನ್ ರೇಟ್ ಓಡ್ತಾ ಇದೆ, ನಮ್ದು ಎಷ್ಟು ಬೇಗ ಫಾಸ್ಟ್ ಮಾರ್ಕೆಟಿಂಗ್ ಆಗತ್ತೆ ಅಂತ ಅಂದ್ಬಿಟ್ಟು. ಒಂದು 10 ರೂಪಾಯಿ ಪಕ್ಕದಲ್ಲಿ ಕಡಿಮೆ ಕೊಡ್ತಾವ್ರೆ ಅಂದ್ರೆ ಅವ್ರು ಅಲ್ಲೇ ಹೋಗ್ತಾರೆ, ಕರೆಕ್ಟ್ ಅಲ್ವಾ? ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮೇಲೆ ಜಾಗದ ಮೇಲೆ ಹಾಕಿರ್ತೀವಿ. ಹಾಗೆ ಈ ಬಜೆಟ್ ಅಲ್ಲಿ 100% ಒಳ್ಳೆ ರೇಟ್ ಅಲ್ಲಿ ಕೊಡ್ತಾ ಇದೀವಿ. ನೀವು ಕಡಿಮೆ ಬಜೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತ ಆ ಸರೌಂಡಿಂಗ್ ಅಲ್ಲಂತೂ ಸಿಗೋದಿಲ್ಲ. ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ, ಒಂದು 100 ಕಿಲೋಮೀಟರ್, ಒಂದು 120 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಂದೇ, ಸುಮ್ಮನಿರೋದು ಒಂದೇ. ನಿಮಗೆ 27 ಕಿಲೋಮೀಟರ್ 28 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೊಡ್ತಾ ಇರೋದು. ಕೇವಲ ಸಿಟಿ ಲಿಮಿಟ್ಸ್ ಗೆ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋದು. ಅಪ್ಕಮಿಂಗ್ ಸಿಟಿ ಲಿಮಿಟ್ಸ್, ಮುಂದಿನ ದಿನಗಳಲ್ಲಿ ಅಪ್ಕಮಿಂಗ್ ಸಿಟಿ ಲಿಮಿಟ್ಸ್ ನಿಮಗೆ ಖಂಡಿತ ಒಳ್ಳೆ 6.5 ಲಕ್ಷಕ್ಕೆ ಆ ಸುತ್ತಮುತ್ತ ಸರ್ವೆ ಮಾಡಿಬೇಕಾದ್ರೆ ಹೊಸ ಲೇಔಟು ಈ ಕಡಿಮೆ ಇಲ್ಲ ಅಂತ ಅಂದ್ರು 15 ಲಕ್ಷ, 17 ಲಕ್ಷ, 20 ಲಕ್ಷ, 30 ಲಕ್ಷ ಆ ರೇಟ್ ಅಲ್ಲಿ ಎಲ್ಲ ಮಾರ್ತಾ ಇದ್ದಾರೆ. ಸೊ ನಾವೇ ತುಂಬಾ ಕಡಿಮೆ ಬೆಲೆಯಲ್ಲಿ ಮಾರ್ತಾ ಇರುವಂತದ್ದು, ಒಳ್ಳೆ ಉತ್ತಮ ಬೆಲೆಯಲ್ಲಿ ಕೊಡ್ತಾ ಇದೀವಿ. ರೈಟ್. ರಶ್ಮಿ ಅವರೇ ಮತ್ತು ನಾಗರತ್ನ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ಇವತ್ತಿನ ಸುಲಭದ ಸೈಟ್ ವಿಶೇಷ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.